ಲೇ ಮಗ ಶಿವ, ಏನೋ ಹಿಂಗ ಆರಾಮಾಗಿ ನಿಂತ್ಕೊಂಡ್ಬಿಟ್ಟಿಯಲ್ಲ. ಅಯ್ಯೋ ಇನ್ನೇನ್ ಮಾಡಮ್ ಬನ್ನಿ ಗೌಡ್ರೆ. ನನ್ಗೂ ಏನು ಕೆಲ್ಸ ಇಲ್ಲ ಕಾರ್ಯ ಇಲ್ಲ. ಇನ್ನೇನ್ ಮಾಡಮ್ ಬನ್ನಿ. ಈ ಮಳೆ ಇಲ್ದಲೆ ಜನಗಳಿಗೂ ಕೆಲ್ಸ ಇಲ್ದಂಗ ಕುಂತೈತಿ. ನೋಡಿರೆ ಜನಗಳು ವ್ಯಾಪಾರಕ್ಕೆ ಯಾರು ಬರಲ್ಲ. ಹೋಟ್ಲ ಕಡೆಗೂ ಜನಗಳು ಕಡಿಮೆ ಆಗ್ಬಿಟ್ಟಾರೆ. ಹಂಗಾಗಿ ಇನ್ನೇನ್ ಮಾಡೋಣ ಬನ್ನಿ. ಲೇ ಮಗ, ಈ ನಮ್ಮ ಮೂರ್ತಪ್ಪ, ಈ ಬೋರಾಜ, ಈ ಸೀನಪ್ಪ ಏನಾರ ಬಂದಿದ್ರೇನೋ? ಅಂಗಡಿ ಕಡೆಗೆ ಇವ್ರನ ಬಂದಿದ್ರ? ಇಲ್ಲ ಕಂಗೌಡ್ರೆ, ಇಷ್ಟೊತ್ತವ್ರು ಯಾರು ಬಂದಿರಲಿಲ್ಲ. ದೊಡ್ಡ ಅಜ್ಜ ಒಂದ್ ಬಂದು ಬೆಳಿಗ್ಗೆ ಟೀಗಿ ಕುಡ್ಕೊಂಡು ಹೋಯ್ದಷ್ಟೇ ನೋಡಪ್ಪ. ಮತ್ತಿನ್ನೇನು ಯಾರು ಬಂದಿಲ್ಲ ಕಂಗೌಡ್ರೆ. ಇದೇ ಗೌಡ್ರೆ, ಏನ್ ಸಮಾಚಾರ? ಮೂರ್ತಪ್ಪನ್ನೆಲ್ಲ ವಿಚಾರಿಸಿದಿರಲ್ಲ? ಅಯ್ಯೋ ಏನು ಇಲ್ಲ ಕಳ ಮಗ. ಹುಡ್ಗುಂದೇನೋ ಒಂಚೂರು ಕರ್ನಾರೆ ಮಾಡ್ತೀನಿ, ಬೀಗ್ರ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದ ಕಣ ಮೂರ್ತಪ್ಪ. ನೋಡಿರಿ ಆ ಸಾಹೇಬ್ರಿಗೆ ಹೇಳಿ ಅತ್ತಾಗಿ ಇಲ್ಲೇ ಅತ್ತಾಗಿ ನಾವು ತೋರ್ಸಿದ್ ಮರಿನ ಕಟ್ ಮಾಡ್ಕೊಡ್ತಾರಂತೆ ಬಾಗೇವಾಡಿ ಮಠನ. ನೋಡಿರಿ ಒಳ್ಳೊಳ್ಳೆ ಮರಿಗಳು ತರಿಸ್ತಾರೆ ಸಾಹೇಬ್ರು. ಅವ್ರಿಗೆ ಎತ್ತಾಗಿ ಕೆಜಿ ಲೆಕ್ಕದಲ್ಲಿ ಕೊಟ್ಬಿಡ್ರಿ ಸಾಹೇಬ್ರೆ ಅಂತ ಹೇಳಿ ಇಲ್ಲ ಬರೋಣ ಹೋಗಿ ಅಂಗಡಿ ತಾವ ಅಂದ್ಕೊಂಡಿದ್ದೆ. ನೋಡಿರೆ ಇಷ್ಟೊತ್ತಾರು ಬರ್ಲಿಲ್ವಲ್ಲ. ಈ ಮೂರ್ತಪ್ಪ ನೋಡಿರೆ ಸಿಗ್ದ ಹೋದ್ರೆ ಗೌಡ್ರು ಸಿಗ್ಲಿಲ್ಲ ನೋಡು, ಕರೆದ್ರೆ ಎಲ್ಲೂ ಬರಲ್ಲ ಅಂತಾನೆ. ಬಂದ್ ನಾನ್ ಕಾದ್ರು ನೋಡಿ ಇಷ್ಟೊತ್ತಾದ್ರು ಬಂದಿಲ್ಲ ಇನ್ನು ಇವತ್ತು. ಓಹೋ, ಹಂಗಾರೆ ನಮ್ ಸಾಹೇಬ್ರ ಹತ್ರನೇ ಹೇಳ್ಬಿಡ್ತೀರಾ ಹಂಗಾರೆ ಮಟನಿಗೆ? ಪರವಾಗಿಲ್ಲ ಕಂಗೌಡ್ರಿ. ಅವ್ರು ಒಳ್ಳೊಳ್ಳೆ ಮರಿಗಳು ತರಿಸ್ತಾರೆ. ಬಾಗೇವಾಡಿ ಆಡು ಎಂತದ್ದು ತರಿಸ್ತಾರ ಕಂಗೌಡ್ರೆ. ನಾವ್ ಯಾವ ತೋರಿಸ್ತೀವ ಮಟನ್, ಒಳ್ಳೊಳ್ಳೆ ಮಟನ್ಗಳು ಮಾತ್ರ ಕೊಡ್ತಾರ ನೋಡಿ. ಸಾಹೇಬ್ರ ಹತ್ರನೇ ತಗೊಂಡ್ರೆ ಇನ್ನು ಉತ್ತಮ ಕಂಗೌಡ್ರೆ. ಸುಮ್ನೆ ಹೋಗಿ ಸಂತೆಗೆ ಹೋಗಿ ಹುಡಿಕೊಂಡು ಎಲ್ಲ ಜಾಸ್ತಿ ಆದ ರೇಟ್ ಅನ್ನೋದು ಅವೆಲ್ಲ ಸರಿ ಆಗಲ್ಲ ಕಂಗೌಡ್ರೆ. ಇಲ್ಲ ಆದ್ರೆ ಕೆಜಿ ಲೆಕ್ಕದಲ್ಲಿ ಇಷ್ಟಕ್ಕಂತ ಮಾತಾಡಿ ಹೇಳ್ಬಿಟ್ರೆ ನಮ್ಗೂ ಲಾಸ್ ಬರಲ್ಲ, ಏನಿಲ್ಲ. ಸರಿ ಆಗುತ್ತೆ ತಾಳಿ. ಹೂ ಕಣ ಮಗ, ಈಗ ಎಲ್ಲಾ ಕಡೆಗೂ ಹಂಗೆ ಅಲ್ವ ನಾವು ಮಾಡ್ತಿರೋದು ಕರ್ನಾರೆ. ಇನ್ ಮರಿ ಹುಡಿಕೊಂಡು ಹೋಗಿ ಸಂತೆಗಿಂತೆಗೆಲ್ಲ ತಾಂಬಂದು ಇಲ್ಲಿ ಬೇರೆ ಭಟ್ರ ಕೈಲಿ ಕಟ್ ಮಾಡಿಸ್ಕೊಂಡು ಮಾಡ್ಸೋದ್ರಲ್ಲಿ ಯಾರು ಇದ್ ಮಾಡ್ಕೊಂಡ್ ಕೂದಂತಾರೆ ಅವೆಲ್ಲ ರಂಕ್ಲು ಅಂತ ಹೇಳಿ. ಈಗ ಹೆಂಗಿದ್ರು ಅವ್ರೆ ಕಟ್ ಮಾಡ್ತಿದಾರ ಅಂತ ಹೇಳಿ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಬಂದು ಕಟ್ ಮಾಡಿಸ್ಕೊಂಡು ಹೋಗ್ತಿದಾರೆ. ಒಳ್ಳೆ ಮಟನ್ ಕೊಡ್ತಾರೆ ಸಾಹೇಬ್ರು ಅಂತ ಹೇಳಿ. ಗೌಡ್ರೆ, ನಾನು ಮಟನ್ ಗಿಟನ್ ಎಲ್ಲ ಬೇಕಾದಾಗ ತಾಂಬತ್ತಿನಲ್ಲ ಸಾಹೇಬ್ರ ಹತ್ರ. ಮಾತ್ರ ನಾವ್ ತೋರ್ಸಿದ್ದು ಮಟನ್ ಕೊಡ್ತಾರ್ಕೊಂಡ್ಬಿಡ್ರಿ ಗೌಡ್ರೆ. ಮಾತ್ರ ಒಳ್ಳೊಳ್ಳೆ ಮರಿಗಳು ತಾಂಬತ್ತಾರೆ. ಮಟನ್ ಅಷ್ಟೇ ಬಾರಿ ಚೆನ್ನಾಗಿರ್ತಕ್ಕ ಗೌಡ್ರಿ. ನಮಗೆ ಚರ್ಬಿದ್ ಬೇಕಾದ್ರೆ ಚರ್ಬಿದ್ ಕೊಡ್ತಾರೆ. ಇಲ್ಲ ಚರ್ಬಿ ಬೇಡ ನಮ್ಗೆ ಅಂದ್ರೆ ನಾವ್ ಯಾವ್ ತೋರಿಸ್ತೀವೋ ತೊಡೆ ಮಟನ್ ಬೇಕಾ ಇಲ್ಲ ಎದೆ ಚೆಕ್ ಬೇಕಾ ಯಾವ್ದು ಬೇಕಾದ್ರು ಕಟ್ ಮಾಡ್ಕೊಡ್ತಾರ ಗೌಡ್ರೆ. ಬಾರಿ ಒಳ್ಳೆ ಸಾಹೇಬ್ರು ಮಾತ್ರ. ಅವ್ರ ಹತ್ರ ರೇಟ್ ಹಂಗೆ ಕಂಗೋಡ್ರಿ. ನೋಡಿ ಚೌಕಾಶಿ ಮಾಡ್ಕೊಂಡು ನಮ್ಗೆ ಎಷ್ಟಕ್ ಬೇಕು ಅಷ್ಟಕ್ಕೆ ಹಾಕ್ಸ್ಕೊಂಡ್ ಬರ್ಬೋದು. ರೇಟು ಪರವಾಗಿಲ್ಲ ಸಾಹೇಬ್ರ ಹತ್ರ. ಹೂ ಕಣ ಮಗ, ಈಗೆಲ್ಲ ನೋಡಿರ 550 ರೂಪಾಯಿ ಕೆಜಿ ಹಂಗ್ ಕೊಡ್ತಾರಂತೆ. ಬೇರೆ ಕಡೆಗೆ ಅಂಗಡಿಗಳಲ್ಲಿ ತಗೊಳಕ್ ಹೋದ್ರೆ ಬಾಗೇವಾಡಿ ಆಡ ನೋಡಿರೆ ಇಲ್ಲಿ ಸಾಹೇಬ್ರು ಒಂದ್ 500 ರೂಪಾಯಿ ಕೊಡ್ತೀವಿ ಗೌಡ್ರೆ, ಬನ್ನಿ ಮೂರ್ತಪ್ಪನ್ ಕರ್ಕೊಂಡು ಅದೇನ್ ನೋಡಿ ಹೆಚ್ಚು ಕಡಿಮೆ ಮಾತಾಡೋಣ ಅಂತಿದ್ರು. ನೋಡಿರಿ ಮೂರ್ತಪ್ಪನ ಬರ್ಲಿಲ್ವಲ್ಲ. ಸೀನಪ್ಪ ಎತ್ಲಾಗ ಹೋದ ಅಂತ ಕಾಣೋಣ. ಇವ್ರೆಲ್ಲ ಒಂದೊಂದ್ ಟೈಮ್ ಬಂದ್ರೆ ನಾನ್ಗೂ ಇಲ್ಲೇ ಕೂತು ಸಂದು ಕಾಲ ಕಳೆಯೋದ್ ಬಾರಿ ಕಷ್ಟ ಆಗ್ಬಿಡುತ್ತೆ ಕಣಪ್ಪ. ಈ ಸೀನಪ್ಪ ಹೆಂಗ್ ಕೆಲ್ಸಕ್ ಹೋಗ್ಯಾನ ಇಲ್ಲ ಮಂತವಿದಾನ ಒಂದು ಗೊತ್ತಿಲ್ಲ. ಮಗ ಶಿವು, ಕೊಡೋಗು ಒಂಚೂರು ಟೀ ಆದ್ರೂ ಕೊಡೋಗು. ಟೀ ಆದ್ರೂ ಕುಡಿಯೋಣ. ಇವ್ರು ಬರೋವರೆಗೂ ಇನ್ನೇನ್ ಮಾಡಕಾಗತ್ತೆ, ಕಾಯ್ಲೇಬೇಕು. ಸರಿ ಒಡಗು, ಒಂಚೂರು ಟೀಗೆ ಕಾಸ್ಕೊಂಬ ಒಡಗು. ಸರಿ ಸರಿ ಕಂಗೌಡ್ರೆ, ಬಂದೆ ಇರಿ. ಟೀ ತಗೊಂಬತ್ತೀನಿ, ಕುತ್ಕೊಳ್ಳಿ ನೀವು ಆರಾಮಾಗಿ. ಆಗಳ ನಮ್ ಸೀನಪ್ಪನ ಬೋರಾಜ್ನು ಹೆಂಗ ನೆನಸ್ ತಕ್ಷಣ ಬಂದ್ರಲ್ಲ. ಎಲ್ಲ ಸೀನಪ್ಪ ಬೋರಾಜ ಇದ್ಯಾರು ಇಷ್ಟೊತ್ ಮಾಡಿಬಿಟ್ರಿ? ಎತ್ತಗ ಹೋಯ್ದ್ರಿ? ಅಯ್ಯೋ ಇನ್ ಎಲ್ಲಿಗೂ ಹಂಗೌಡ್ರೆ. ನಾನು ಬೋರಾಜು ಅವ್ರು ಯಾರು ಒಂದ್ 4-5 ಜನ ಆಳ್ ಕರ್ಕೊಂಡು ಅಲ್ಲೊಂತ ಶುಂಠಿಗ್ ಮಣ್ಣು ಹಾಕೋದಿತ್ತು 1 ಎಕರೆಗೆ. ಅದಕ್ಕೆ ಹೋಯ್ದಕ್ಕಂಗೌಡ್ರಿ. ಇನ್ ಏನ್ ಮಾಡೋಣ ಮಂತ ಕುತ್ಕೊಂಡ್ ನಮ್ಗೂ ಕೆಲ್ಸ ಇಲ್ಲ ಕಾರಿಲ್ಲ. ಹಿಂಗೆ ಅಪ್ರೂಪಕ್ಕೆ ಯಾರ ಶುಂಠಿ ಗಿಂಟಿಗ್ ಮಣ್ಣು ಹಾಕಕ್ ಕರೆದ್ರೆ ಹೋಗ್ತಾ ಇದೀವಿ ನಾವು. ಇನ್ನೇನ್ ಮಾಡೋಣ ಹೇಳಿ ಮಂತ ಕೂತ್ಕೊಂಡು. ಅಲ್ಲ ಪರವಾಗಿಲ್ಲ ಕಣ ಸೀನಪ್ಪ. ಎಣ್ಣೆ ಗಿಣ್ಣೆ ಎಲ್ಲ ಬಿಟ್ಮೇಲೆ ಬಾರಿ ಬುದ್ಧಿವಂತ ಬಿಟ್ಟಿದ್ದಕ್ಕೆ ಬಿಡೋ ನೀನು. ನೋಡಿರಿ ನಾನೇ ನಿಮ್ಮನ್ನ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಹೇಳಿ ಕಾಯ್ಕೊಂಡ್ ಕುಂತೀನಿ. ಈಗ ಬರ್ತಿರೋರು ಆ ಬೋರಾಜ್ ನೋಡು, ಏನ್ ಬೋರಾಜ್ ಅವು ಏನು ಮಾತೇ ಆಡ್ತಿಲ್ಲ. ಬಾರಿ ಸುಸ್ತಾಗಿ ಬಂದಿರಂಗಿದ್ಯಾ ಕೆಲ್ಸದಿಂದವ. ಅಯ್ಯೋ ನಿಮ್ಮಂಗ್ ಕೂತ್ಕೊಂಡ್ ಯೋಗ ಎಲ್ ಪಡೆದಿವಿ ತಾಳಿಗೌಡ್ರೆ ನಾವು. ಸಾಯ ಗಂಟ್ಲು ಗೈಕಂಡೆ ತಿನ್ಬೇಕು ತಾಳಿ. ಇನ್ನೇನ್ ಮಾಡಕಾಗತ್ತೆ? ಯಾರ ಕೂಲಿ ನಾಲಿ ಕರೆದ್ರೆ ಹೋಗಿ ಒಂದಿಟ್ಟು 4 ಕಾಸು ದುಡ್ಕೊಂಡ್ ಬರ್ತಿದೀವಿ. ಈ ಸೀನಪ್ಪ ಹೆಂಗ ಜೊತೆಲಿ ಕರ್ಕೊಂಡ್ ಹೋಗ್ತಾನ ಅಂತ ಹೇಳಿ 4 ಕಾಸು ದುಡ್ಡಾರು ಆಗ್ತಿದ್ಕಂಗೌಡ್ರಿ. ನಿಮ್ಮಂಗ್ ಕೂತ್ಕೊಂಡು ತಿನ್ನಂತ ಯೋಗ ನಾವಿನ್ನೆಲ್ ಪಡ್ಕೊಂಡ್ ಬಂದಿವ್ ತಾಳಿ. ಪರವಾಗಿಲ್ಲ ಕಣೋ. ಸೀನಪ್ಪ ಜೊತೆ ಕರ್ಕೊಂಡು ಹೋಗಿ ಬೋರಾಜನ್ನ ಚೆನ್ನಾಗಿ ಇಂಪ್ರೂವ್ ಮಾಡಿಯ. ನೋಡು ಬೋರಾಜ ಮಾತಾಡೋದ್ ಕೇಳಿಸ್ಕೊಂಡ. ಗೌಡ್ರೆ ಇದೆಲ್ ಗೌಡ್ರೆ, ಆ ಮೂರ್ತಪ್ಪ ಇಷ್ಟೊತ್ತಾರು ಬರ್ಲಿಲ್ಲ. ಹೋಗಿ ಅತ್ತಾಗಿ ಆ ಸಾಹೇಬ್ರ ಹತ್ರ ಮಾತಾಡ್ಕೊಂಡ್ ಬಂದ್ಬಿಡೋಣ. ರೇಟು ಎಷ್ಟಂಗ ಕೊಡ್ತಾರೆ ಏನು ಅಂತ ಹೇಳಿ ಹೇಳ್ಬರೋಣ ಅಂದ್ರೆ ನೋಡಿರೆ ಇಷ್ಟೊತ್ತಾದ್ರು ಮೂರ್ತಪ್ಪ ಬಂದಿಲ್ವಲ್ಲ. ಒಂದ್ ಫೋನ್ ಗೀನ್ ಮಾಡಿ ಕರೆಯೋದಲ್ವ ಗೌಡ್ರೆ ಮೂರ್ತಪ್ಪಗೆ?
ಅಯ್ಯೋ ಸೀನಪ್ಪ, ನೀವೇ ಬಂದಿರ್ಲಿಲ್ವಲ್ಲ? ನೀನು ಈ ಬೋರಾಜ್ನು ಇಷ್ಟೊತ್ತಾರು ಬರ್ಲಿಲ್ವಲ್ಲ? ಅವಯ್ಯಂಗ್ ಕರ್ಕೊಂಡು ಸುಮ್ನೆ ಯಾಕೆ ಅವಯ್ಯ ಮಾಡೋ ಕೆಲ್ಸ ಬಿಟ್ಟು ಬಂದು ಇಲ್ಲಿ ಕೂತ್ಕೊಂಡು ನನ್ ಜೊತೆ ಯಾಕೆ ಕಾಲ ಕಳ್ದದ ಅಂತ ಹೇಳಿ ನಾನೇ ನೀವು ಬಂದಾಗ ಫೋನ್ ಮಾಡಿರ ಆತೆ ಅಂತ ಹೇಳಿ ಸುಮ್ನಾದೆ. ಸರಿ ಸರಿ ಬರ್ರಿ. ಲೇ ಹುಡ್ಗ ಶಿವು, ಇನ್ನೊಂದ್ 2 ಪೀಸ್ ಟೀ ಜಾಸ್ತಿ ತಗೊಂಬರೋ. ಗೌಡ್ರೆ, 3 ತಪ್ಪನು ಬತ್ತಿರಂಗೈತೆ. ಇನ್ನೊಂದು ಅವ್ರಿಗೂ ಸೇರ್ಸಿ 4 ಪೀಸ್ ತರ ಕೇಳಿ ಗೌಡ್ರೆ ಟೀಯ. 3 ತಪ್ಪನು ನೋಡಿ ಅಲ್ಲಿ ಬತ್ತೈತೆ. ಓಹೋ, ಹೆಂಗ ಸರಿ ಆದ್ಬಿಡು. ನೀವು ಬಂದಿದ್ಕು 3 ತಪ್ಪನು ಬಂದಿದ್ಕು ಹೆಂಗ ನನ್ಗತ್ತಾಗೆ ಎಲ್ಲಿ ಸಂದು ಇಲ್ಲೇ ಕಾಯಿಸ್ತೀರಾ ಅನ್ಕೊಂಡ್ ಕುಂತಿದ್ದೆ. ನಾನು ಊಟ ಗೀಟ ಮಾಡಿಲ್ಲ ಇಷ್ಟೊತ್ತಾದ್ರೂ. ಸಾಹೇಬ್ರ ಹತ್ರ ಹೋಗಿ ಮಾತಾಡ್ಕೊಂಡು ಹೊತ್ತಾಗಿ ಮನೆ ಕಡೆಗೆ ಹೋಗಿ ಊಟ ಮಾಡ್ಕೊಂಡು ಒಂದ್ ಗಳಿಗೆ ಮನಿ ಕಣನ ಅಂದ್ರೆ ನೀವು ಬರ್ಲಿಲ್ವಲ್ಲ ಅಂತ ಹೇಳಿ ಕುಂತಿದ್ದೆ. 3 ತಪ್ಪನು ಬಂದಿದ್ದೆ, ಹೆಂಗ ಸರಿ ಆಯ್ತು ಬಿಡು. ಸರಿ ಸರಿ ಆಯ್ತು. ಲೇ ಹುಡ್ಗ ಶಿವು, 4 ಪೀಸ್ ಟೀ ತಗೊಂಬಂದ್ಬಿಡು. ಗೌಡ್ರೆ, ದೊಡ್ಡ ಅಜ್ಜನು ಒಂದ್ ಮಾತ್ ಕರಿಯೋದಲ್ವಾ ಗೌಡ್ರೆ? ನೋಡಿರೆ ನಾವೇ ಹೋಗಿ ಎಲ್ಲ ವ್ಯವಹಾರಕ್ಕೂ ಇದ್ ಮಾಡ್ಕೊಂಡ್ ಬಂದ್ರೆ ಸರಿ ಆತಂಗ ಗೌಡ್ರೆ. ಹಿರಿಯರು ಅಂತ ಅವ್ರನ್ನೊಬ್ರು ಕರ್ಕೊಂಡ್ ಹೋದ್ರೆ ಸರಿ ಆಗದಪ್ಪ. ಅಜಯ್ ಬೋರಾಜ, ಈ ಸೀನಪ್ಪಿದ್ರೆ ಅವ್ರ ಅಪ್ಪಯ್ಯ ಇನ್ನೆಲ್ಲ ಬಂದನು. ಹೆಂಗ ನಮ್ ಮಗ ಹೋಗ್ತಾನಲ್ಲ ಎಲ್ಲದಕ್ಕೂ ಅಂತ ಹೇಳಿ ಅವಯ್ಯ ಇನ್ನೆಲ್ಲ ಬದದ್ದು. ಅವಯ್ಯ ಬರೋದ್ ಡೌಟು. ನಾನು ಹೇಳ್ದೆ ಒತ್ತಾರಿಕೆ ಹಿಂಗ ಹೋಗಂ ಬರಾಜ ಅಂತ ಹೇಳಿ. ನಮ್ ಹುಡುಗ ಬತ್ತಾನ ಸೀನಪ್ಪ, ಹೋಗ್ ಬನ್ನಿ ಗೌಡ್ರೆ ನೀವು ಅಂತ ಹೇಳಿರು. ಅದಕ್ಕೆ ಸುಮ್ನಾದೆ ನಾನುವೆ. ನೋಡಂತ ಇನ್ ಯಾವ್ದಾರ ಮುಂದ್ಗಡೆ ಯಾವಾರ ಕಾರ್ಯಗಳು ಇರ್ತಾವಲ್ಲ ಕರ್ಕೊಂಡು ಮುಂದೆ ನಿಲ್ಸ್ಕೊಂಡ್ ಮಾಡ್ಸಿರಾಗತ್ತೆ ಕೆಲ್ಸವ. ಸರಿ, ಅವ್ರದ್ದೇನು ಅವ್ರೇನ್ ಬೇಜಾರ್ ಮಾಡ್ಕೊಳಲ್ಲ. ಕರೀದ ಹೋದ್ರು ನಡೆಯುತ್ತೆ. ಸರಿ ಸರಿ ಆಯ್ತು, ನಡೀರತ್ತಾಗಿ ಟೀ ಕುಡ್ಕೊಂಡು ಬೇಗ ಹೋಗೋಣ. ಏ ಹುಡ್ಗ ಶಿವು, ತಾಂಬಾರತ್ತಾಗಿ ಬೇಗ ಟೀ. ಗೌಡ್ರೆ, ಓ ಸೀನಪ್ಪ, ಬೋರಾಜ, ಹೆಂಗ ಎಲ್ಲ ಒತ್ತಂತ ಬಂದ್ಬಿಟ್ಟಿರಲ್ಲಪ್ಪ. ಹೆಂಗ ನಾನಿಂದ ನಿಮ್ಗೆ ತೊಂದ್ರೆ ಆಯ್ತು ಅನ್ಸುತ್ತೆ. ನನ್ನೇ ಕಾಯ್ಕೊಂಡ್ ಕುಂತಿದ್ರ ಹೆಂಗ ಎಲ್ರೂ. ದಯವಿಟ್ಟು ಎಲ್ಲ ಕ್ಷಮಿಸ್ಬಿಡ್ರಪ್ಪ. ನನ್ ಮನೆ ಕೆಲ್ಸಕ್ಕೆ ನಾನು ಮುಂದೆ ಇರ್ಬೇಕು. ನೋಡಿರಿ ಅಂತದ್ರಲ್ಲಿ ನೀವೇ ನನ್ನನ್ನ ಎಲ್ಲ ಕಾಯ್ಕೊಂಡ್ ನಿಂತಿದ್ದೀರಾ. ಅಯ್ಯೋ 3 ತಪ್ಪ, ನೀನೇನ್ ಬೇರೆನೇನು? ನೋಡಿರೆ ನಮ್ಮನೆ ಕೆಲ್ಸ ನಿಮ್ಮನೆ ಕೆಲ್ಸ ಅಂತ ಹೇಳ್ತೀಯಲ್ಲ. ಯಾಕೆ ನಮ್ಮನೆಗಳಲ್ಲಿ ಏನಾರ ಫಂಕ್ಷನ್ಗಳಿದ್ರೆ ಬಂದ್ ಮುಂದಕ್ಕೆ ನಿಂತ್ಕೊಂಡ್ ಮಾಡಲ್ಲ ನೀನು? ಅಂತಾರ ನೀನು ನಮ್ಮನೆ ಕೆಲ್ಸಕ್ಕೆ ನನ್ನಿಂದ ಲೇಟ್ ಆಗ್ಬಿಡ್ತು, ನನ್ನೇ ಕಾಯ್ಕೊಂಡ್ ಕುಂತೀರಾ ಅಂತ ಹೇಳಿ ಬಾರಿ ದೊಡ್ಡ ದೊಡ್ಡ ಮಾತುಗಳೆಲ್ಲ ಆಡ್ತಿದ್ಯಲ್ಲ. ನೀವ್ ನೋಡ್ದೇನೋ ಸೀನಪ್ಪ, ಈ 3 ತಪ್ಪ ಮಾತು ಕೇಳಿಸ್ಕೊಂಡ. ಅಯ್ಯೋ ಬನ್ನಿ ಗೌಡ್ರೆ, ಅವರು ಬೇಜಾರಲ್ಲಿ ಹಿಂಗ್ ಮಾತಾಡಿದಾರೆ. ಬನ್ನಿ 3 ತಪ್ಪ. ಸರಿ ಸರಿ ಆಯ್ತು. ಈಗ ಗೌಡ್ರು, ನಾನು, ನೀನು, ಬೋರಾಜ್ ಎಲ್ಲ ಸೇರ್ಕೊಂಡು ಸಾಹೇಬ್ರ ಅಂಗಡಿ ತ ಹೋಗೋಣ. ಅಲ್ಲ ಇನ್ನೇನು ಮರಿಗಳು ನಾವು ತೋರ್ಸಿದ ಮರಿಗಳು KG ಲೆಕ್ಕದಲ್ಲಿ ಕಟ್ ಮಾಡ್ಕೊಡ್ತಿದಾರ ಸಾಹೇಬ್ರು. ನಮ್ಗೂ ಹೆಂಗ ಒಳ್ಳೇದಾಗತ್ತೆ. ಈಗ ನಾವು ಸಂತೆಗಿಂತ ಹೋಗಿ ಹುಡಿಕೊಂಡು ಮರಿಗಳು ತಂದು ಅವೇನಾರ ಇದಾಗ ಸತ್ತೋದು ಅಲ್ಲಿಂದ ತರೋದ್ರಲ್ಲಿ ಅವೆಲ್ಲ ಟೆನ್ಷನ್ ಇರಲ್ಲ. ಇಲ್ಲಿ ಎಂತ ಮರಿ ಬೇಕು ನಮಗೆ ಅಂತ ಮರಿ ಕಟ್ ಮಾಡ್ಕೊಡ್ತಿದಾರೆ ಸಾಹೇಬ್ರ. ಹೆಂಗ ಇಲ್ಲೇ ಕಟ್ ಮಾಡಿಸ್ಬಿಡೋಣ ಸುಮ್ನಿರತ್ತಾಗಿ. ಸೀನಪ್ಪ, ನಂದು ಏನಿತ್ತು, ಗೌಡ್ರು, ನೀವು, ಬೋರಾಜ ಇವರೆಲ್ಲ ಸೇರ್ಕೊಂಡು ನೀವೇನ್ ತೀರ್ಮಾನ ತಗೊಂತೀರ ಅದ್ರಂತೆ ನಾನು ಇದ್ ಮಾಡ್ಕೊಂಡು ಹೋಗ್ತೀನಿ ಕಣಪ್ಪ. ನೀವು 3 ತಪ್ಪ ಇಷ್ಟ ಆಯ್ತೆ, ದುಡ್ಡು ಇಷ್ಟಂಗ್ ಮಾತಾಡಿದೀವಿ, ಇಷ್ಟು ಕೊಟ್ಬಿಡು ಅಂದ್ರೆ ನಾನು ಇಷ್ಟು ಕೊಡ್ತೀನಿ. ಇನ್ನೇನು ಅಡಿಗೆ ಕೆಲಸ ಎಲ್ಲ ಹೆಂಗ ಈ ಹುಡುಗ ಶಿವನೇ ವಹಿಸ್ಕೊಂಡ್ಬಿಟ್ಟಾನಲ್ಲ. ಹಂಗಾಗಿ ಅದೊಂದು ನನಗೆ ಟೆನ್ಷನ್ ಕಡಿಮೆ ಆತ್ ನೋಡಪ್ಪ. ಹಂಗಂದ್ಬಿಟ್ರೆ ಆಗತ್ತೆ 3 ತಪ್ಪು. ನಾವೇ ಹೋಗಿ ವ್ಯವಹಾರ ಮುಗಿಸ್ಕೊಂಡ್ ಬರಕಾತ ನೀನು ಇಲ್ದಲೆ. ಸರಿ ಸರಿ ಆಯ್ತು. ಲೇ ಹುಡ್ಗ ಶಿವ, ತಾಂಬಾರೋ ಬೇಗ ಅತ್ತಾಗಿ ಟೀ ಕುಡ್ಕೊಂಡು ಒತ್ತಂತೆ ಹೋಗ್ ಬರೋಣ. ಸಾಹೇಬ್ರು ಆಮೇಲೆ ಅತ್ಲಾಗಿತ್ಲಾಗ ಹೋಗ್ಬಿಟ್ಟಾರು. ಅವ್ರಿಗೂ ಭಾರಿ ಬೇಡಿಕೆ ಕಣ ಈಗ. ಫಂಕ್ಷನ್ಗಳವು ಆರ್ಡರ್ಗಳು ಜಾಸ್ತಿ ಬರ್ತಿದಾವೆ. ಹಂಗಾಗಿ ನಾವು ಇಂಥ ದಿನ ಅಂತ ನಮಗೆ ಇಷ್ಟ ಕ್ವಿಂಟಲ್ ಮಟನ್ ಬೇಕು ಅಂತ ಹೇಳಿ ಬಂದ್ಬಿಟ್ರೆ ಸರಿ ಆಗ್ಬಿಡುತ್ತೆ. ಟೀ ತಂಬ ಬೇಗ. ಅಂದಂಗೆ 3 ತಪ್ಪ, ಕೇಳೋದೇ ಮರ್ತು ಬಿಟ್ಟಿದ್ದೆ ಕಣ ಹಿಂಗೆ. ಈಗ ಮಟನ್ ಎಷ್ಟು ಕ್ವಿಂಟಲ್ ಮಾಡಿಸ್ತಿದ್ಯಾ? ಚಿಕನ್ ಮಾಡಿಸ್ತೀಯಾ ಇಲ್ಲ ಫಿಶ್ ಮಾಡಿಸ್ತೀಯಾ? ಹೆಂಗ್ ಮಾಡ್ತೀಯ ಹೇಳಪ್ಪ ನೀನು? ಗೌಡ್ರೆ, ನನಗೂ ಹೇಳಿ ಹೇಳಿ ನಿಮ್ಗೆ ಸಾಕಾಗಿ ಹೋಯ್ತು ಗೌಡ್ರಿ. ನೀವು ಇಷ್ಟು ಜನ ಸೇರ್ತಾರೆ, ಇಷ್ಟು ಮಾಡಿಸು 3 ತಪ್ಪ ಅಂದ್ರೆ ನಾನು ಅದು ನೀವು ಹೆಂಗ್ ಹೇಳ್ತಿರೋ ಹಂಗೆ ನಾನು ರೆಡಿ ಇದ್ದೀನಿ. ಅಂತದ್ರಲ್ಲಿ ನೀವು ನನ್ನ ಮೇಲೆ ಎಲ್ಲ ಹೇಳ್ತಿರಲ್ಲ. ನೀವು ಹೆಂಗ್ ಹೇಳ್ತಿರೋ ಹಂಗೆ ಗೌಡ್ರಿ. ಅಲ್ಲ ಕಣ 3 ತಪ್ಪ, ಈಗ ನೆಂಟ್ರಿಷ್ಟು ಈಗ ಊರಿನ ಜನಗಳು ಅವ್ರಿವ್ರು ಅನ್ನೋದ್ರಲ್ಲಿ ಹೆಂಗಂದ್ರು ಒಂದ್ 500 ಜನ ಸೇರ್ತಾರೆ. ಅವರಿಗೆ ಮಟನ್ ಇದು ಎಷ್ಟು ಕ್ವಿಂಟಲ್ ತತ್ತೀಯ, ಚಿಕನ್ ಎಷ್ಟು ತತ್ತೀಯ, ಏನು ಎತ್ತ ಅಂತ ಹೇಳಿದ್ರೆ ಏನೋ ಒಂದ್ ವ್ಯವಸ್ಥೆ ಮಾಡ್ಬೋದಪ್ಪ. ಇಷ್ಟಿಷ್ಟು ತರನ ಗೌಡ್ರೆ, ಇಷ್ಟು ಮಾಡೋಣ ಅಂದ್ರೆ. ಗೌಡ್ರೆ, 1.5 ಕ್ವಿಂಟಲ್ ಅಷ್ಟು ಮಟನ್ ಹೇಳ್ಬಿಡಿ. ಆಮೇಲೆ 50ರಿಂದ 60 kg ಅಷ್ಟು ಚಿಕನ್ ಮಾಡಿಸ್ಬಿಡೋಣ. ಇನ್ನೇನು ಚಿಕನ್ ಬರೀ ಫ್ರೈ ಅಷ್ಟೇ ಅಲ್ವಾ? ಇನ್ನೇನು ಬೋಟಿಗೆ ಗೊಜ್ಜು ಬೇರೆ ಇರುತ್ತೆ ಸೈಡಲ್ಲಿ. ಅದುವೇ ಇದು ಮತ್ತೆ ಮಟನ್ ಸರಿ ಅಲ್ವಾ ಗೌಡ್ರೆ? ಸಾಕಲ್ವಾ? ಮುದ್ದೆ ಇನ್ನೇನು ಮುದ್ದೆ ಮಾಡಿಸಿ ಒಂಚೂರು ಅನ್ನ ಮಾಡಿಸ್ಬಿಡೋಣ. ಸಿನಪ್ಪ, ಸಾಕೇನು? ಈಗ 3 ತಪ್ಪ ಹೇಳ್ತಿತ್ತಲ್ಲ, ಇಷ್ಟೇ ಸಾಕಲ್ವಾ? ಇನ್ನೇನ್ ಬೇರೆದೇನಾರ ಮಾಡ್ಸಕ್ ಹೋಗ್ತೇನೋ?
ಗೌಡ್ರೆ ಹೆಂಗಿದ್ರು ನಮ್ಮ ಹುಡ್ಗ ಇವ್ ಶಿವನೇ ಅಲ್ವಾ ಅಡ್ಗೆ ಮಾಡೋದು ಅವನ್ನೇ ಕೇಳಿ ಗೌಡ್ರೆ ಅಷ್ಟೇ ಸಾಕ ಇನ್ನೇನಾರ ಸ್ಪೆಷಲ್ ಆಗಿ ಏನಾರ ಮಾಡ್ತಾನ ಅಂತ ಹೇಳಿ. ಅಯ್ಯೋ ಸೀನಪ್ಪಣ, ಇನ್ನೇನ್ ಮಟನ್ ಸಾರು ಬೋಟಿ ಗೊಜ್ಜು, ಇನ್ನೇನ್ ಚಿಕನ್ ಫ್ರೈ ಮಾಡಿಬಿಡೋಣ. ಈಗ ಒಂದ್ ಕೆಲಸ ಮಾಡೋಣ, ವೈಟ್ ರೈಸ್ ಮಾಡೋದ್ ಬಿಟ್ಟು ಸುಮ್ನೆ ಗೀರ್ ರೈಸ್ ಆಗಿ ಮಾಡಿಬಿಡ್ತೀನಿ ಬಿಡು. ಇನ್ನೇನ್ ವೈಟ್ ರೈಸ್ ಗೀರ್ ರೈಸು ಅದಕ್ಕೊಂಚೂರು ಮಸಾಲೆ ಒಂಚೂರು ಜಾಸ್ತಿ ಹಾಕ್ಬಿಟ್ಟು ಬೇಯಿಸ್ಬಿಟ್ರೆ ಅದೇ ಗೀರ್ ರೈಸ್ ಆಗ್ಬಿಡುತ್ತೆ. ಅಲ್ವಾ ಗೌಡ್ರೆ, ಚೆನ್ನಾಗಿರುತ್ತಲ್ವಾ ಗೀರ್ ರೈಸೇ? ಸರಿ ಸರಿ ಆಯ್ತು ತಾಳ ಮಗ. ಹೆಂಗ ನಿನ್ನ ಇಷ್ಟ ಕಣಪ್ಪ, ನಿನಗೆ ಒಪ್ಪಿಗೆ ಆಗುತ್ತೆ ಅಲ್ವಾ? ನೋಡಿ ಒಳ್ಳೆ ಚೆನ್ನಾಗಿ ಮಾಡಿದ್ದ ಹುಡ್ಗ. ಈಗ ಹೆಂಗೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿ ಹೆಸರು ತಗೊಂಡಿದ್ಯೋ ಹಂಗೂ ನಮ್ಮ ಮೂರ್ತಪ್ಪ ಮಗಂದು ಬೀಗ ಹುಡ್ತಲ್ಲಿ ಒಳ್ಳೆ ಬಂದರೆಲ್ಲ ಬಾಯಿ ಮೇಲೆ ಬೆಳಿಟ್ಕೊಂಡು ಹೋಗ್ಬೇಕು. ಈ ತರ ಮಾಡ್ಸಿದಾರಲ್ಲ ಮೂರ್ತಪ್ಪ, ಆ ಹುಡ್ಗ ಶಿವು ಅಷ್ಟೊಂದ್ ಚೆನ್ನಾಗಿ ಅಡ್ಗೆ ಮಾಡಿದಾನ ಅಂತ ಹೇಳಿ ಎಲ್ಲರೂ ಬಂದರೆಲ್ಲ ಖುಷಿ ಪಡ್ಬೇಕು. ಆ ತರ ಮಾಡ್ಕೊಟ್ರೆ ಆಯ್ತು ನಮ್ಗೆ. ಈಗ ಏನಿದ್ರು ಅಡ್ಗೆದೆಲ್ಲ ನಿಂದೆ ಜವಾಬ್ದಾರಿ. ಏನೇನ್ ರೇಷನ್ ಐಟಮ್ಗಳು ಏನೇನ್ ಬೇಕು ಏನು ಎತ್ತ ಅಂತ ಎಲ್ಲ ಒಂದಿನ ಲೀಸ್ಟ್ ಹಾಕಿ ಹೇಳಿಬಿಟ್ರೆ ಹೋಗಿ ಒಂದಿನ ಮೂರ್ತಪ್ಪ ನಾವೆಲ್ಲ ಸೇರ್ಕೊಂಡತ್ತಾಗೆ ಒಂದಿನ ತಗೊಂಬಂದ್ಬಿಡೋಣ ಅಂತೆ ಅಂಗಡಿಲಿ. ಗೌಡ್ರೆ, ನೀವು ಅಡಿಗೆ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅದಕ್ಕೆ ಏನೇನ್ ಬೇಕು ಸಾಮಾನುಗಳು ಐಟಮ್ಗಳೆಲ್ಲ ನಾನು ಒಂದಿನ ಲೆಕ್ಕ ಹಾಕೊಂಡ್ ಕುತ್ಕೊಂಡ್ ಬರ್ದು ಎಲ್ಲ ಒಂದ್ ಲೀಸ್ಟ್ ಮಾಡಿರ್ತೀನಿ. ನೀವು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಈಗ ಈ ಶಾಮಿಯಾನದವ್ರಿಗೆ ಒಂದಿನ ಕರೆದು ಅವ್ರಿಗೂ ಒಂಚೂರು ಅಡ್ವಾನ್ಸ್ ಕೊಟ್ಬಿಡ್ರಿ. ಶಾಮಿಯಾನ ಈಗ ಇನ್ನೇನು ಡೆಕೋರೇಷನ್ ಮಾಡಿಸ್ಬೇಕಲ್ವಾ, ಅದಕ್ಕೆ ಮತ್ತೆ ಈಗ ಈ ಪಾತ್ರೆ ಪಗಡೆಗೆಲ್ಲ ಹೇಳಿ ಎಲ್ಲ ಇಷ್ಟಕ್ಕಂತ ಒಂದಿನ ಮಾತಾಡ್ರಿ. ಆಮೇಲೆ ಒಂದ್ ಕೆಲಸ ಮಾಡಿ, ಈಗ ಮಟನ್ದು ಚಿಕನ್ದು ಮಾತ್ರ ಭಾರಿ ರೇಟು ವೇರಿಯೇಷನ್ ಆಗ್ತಾ ಐತೆ ದಿನೇ ದಿನೇ. ನೋಡಿ ಚಿಕನ್ ರೇಟು ಎಲ್ಲ ಹಾಕ್ಸ್ಬಿಟ್ಟು ಒಟ್ಟಿಗೆ ಎತ್ತಾಗ ಸಾಹೇಬ್ರಿಗೆ ಇಷ್ಟ ಆಗುತ್ತೆ ಅಂತ ಹೇಳಿ ಬಂದ್ಬಿಡಿ. ಲೇ ಈ ಮಗ ಶಿವು, ನೀನ್ ಎಲ್ಲ ಅನುಭವ ಇತ್ತಲ್ವೇನು? ಬಾರೋ ನೀನು ಒಂದ್ ಹೆಜ್ಜೆ ಬಾ, ಆ ಸಾಹೇಬ್ರ ಅಂಗಡಿ ಹೋಗಿ ಎಲ್ರು ಸೇರ್ಕೊಂಡ್ ಮಾತಾಡ್ಕೊಂಡ್ ಬಂದ್ಬಿಡೋಣ. ಸರಿನಾ ಗೌಡ್ರೆ? ಹ್ಞೂ ಮೂರ್ತಪ್ಪ, ನೀನ್ ಹೇಳ್ತಿರೋದು ಸರಿ ಐತೆ. ಲೇ ಹುಡ್ಗ ಶಿವು ನಡಿಯೋ, ನಿನಗೆ ಆ ವ್ಯಾಪಾರ ಹೆಂಗೆ ಏನು ಅಂತ ರೇಟ್ ಹೆಂಗೈತೆ ಅಂತ ಹೇಳಿ ಎಲ್ಲ ಗೊತ್ತು. ನಡಿ ಒಂದ್ ಹೆಜ್ಜೆ ಹೋಗಿ ಮಾತಾಡ್ಕೊಂಡ್ ಬಂದ್ಬಿಡೋಣಂತೆ ಸಾಹೇಬ್ರ ಹತ್ರ. ಗೌಡ್ರೆ, ಅಂಗಡಿ ಬಿಟ್ಟು ಬರ್ಬೇಕಲ್ಲ ಗೌಡ್ರೆ, ಅದೇ ಬೇಜಾರು. ಹೋಗಿ ನೀವು ಮಾತಾಡ್ಕೊಂಡ್ ಬಾ ಹೋಗಿ ಗೌಡ್ರೆ. ನಿಮಗ್ ಗೊತ್ತಿಲ್ದೆ ಇರೋದ ನಮ್ ಸೀನಪ್ಪಣ್ಣಿದ್ರೆ ಏನ್ ಬೇಕಾದ್ರೂ ಇದ್ ಮಾಡ್ಕೊಂಡ್ ಬರುತ್ತೆ. ಅಂತರಲ್ಲಿ ಸೀನಪ್ಪಣ್ಣ ಒಬ್ರಿದ್ರೆ ಸಾಕು. ನಾನಿನ್ ಯಾಕೆ ಹೋಗಿ ಗೌಡ್ರೆ? ಲೈ ಶಿವ ನಡಿಯೋ, ಬಾಯಿ ಮುಚ್ಕೊಂಡ್ ನಡಿಯೋ. ಸೀನಪ್ಪ ಇದ್ರೆ ಏನ್ ಎಲ್ಲಾ ಇದ್ ಮಾಡಿಬಿಡ್ತಾನ ನಂಗೆ ಹೇಳ್ತಾ ಇದೀಯ, ಎಲ್ಲ ಸೀನಪ್ಪ ಮೇಲೆ ಆಗ್ತಿದ್ಯಾ? ನಡಿ ನಡಿ ಹೋಗಿ ಅದೇನ್ ವ್ಯಾಪಾರ ಮುಗಿಸ್ಕೊಂಡ್ ಬರೋಣ. ಏನ್ ರೇಟು ಎತ್ತ ಅಂತ ಹೇಳಿ ಸಾಹೇಬ್ರಿಗೆ ಅಡ್ವಾನ್ಸ್ ಕೊಟ್ಟು ಬಂದ್ಬಿಡೋಣ. ನಡಿ